ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿಲ್ಲಿ ಬಂದಿರೋದು ವಿಷನ್ ಟು ಇಂಡಿಯಾ ಆಫೀಸ್ಗೆ. ಸೊ ಕೇಳಿರ್ಬೋದು, ವಿಷನ್ ಟು ಇಂಡಿಯಾ ಸ್ಕೀಮ್ ಕೇಳಿರ್ಬೋದು. ಹಾಗೆ ಈ ಸ್ಕೀಮ್ ಓಪನ್ ಆಗಿ 2 ಇಯರ್ಸ್ ಆಗ್ತಾ ಬಂತು. ನೆಕ್ಸ್ಟ್ ಮಂತಲ್ಲಿ ಈ ಸ್ಕೀಮ್ ಎಂಡ್ ಆಗ್ತಾ ಇದೆ. ಹಾಗೆ ಇವರ ಕಡೆಯಿಂದ ಮೆಸೇಜ್ ಕೂಡ ಬರ್ತಾ ಇತ್ತು, ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಆಫೀಸ್ಗೆ ಬಂದು ವಿಸಿಟ್ ಮಾಡಿ ನೀವು ಪರ್ಚೇಸನ್ನು ಮಾಡ್ಬೋದು ಅಂತ. ಹಾಗೆ ನಾವು ಕೂಡ ಇಲ್ಲಿ ಬಂದಿದ್ವಿ. ಹಾಗೆ ನಾವು ಕೂಡ ಆಫೀಸ್ ಒಳಗೆ ಬಂದು ನೋಡಿದ್ವಿ, ತುಂಬ ಜನ ಇಲ್ಲಿದ್ರು. ಸ್ಕೀಮಲ್ಲಿರುವಂತಹ ಜನ ತುಂಬ ಜನ ಇಲ್ಲಿ ಪರ್ಚೇಸ್ ಮಾಡ್ಲಿಕ್ಕಂತಾನೆ ಬಂದಿದ್ರು. ಇನ್ನು ಇದರಲ್ಲಿ ಮಂತ್ಲಿ ಡ್ರಾ ಕೂಡ ನಡೀತಾ ಇತ್ತು. ಸೊ ಮಂತ್ಲಿ ಡ್ರಾ ನಡೀತಾ ಇದ್ದಿದ್ದು ಇದರಲ್ಲಿ. ಹಾಗೆ ತುಂಬ ಗಿಫ್ಟ್ ಕೂಡ ಇದರಲ್ಲಿ ಇತ್ತು. ಒಳ್ಳೊಳ್ಳೆ ಗಿಫ್ಟೇ ಸಿಗ್ತಾ ಇದ್ದಿದ್ದು. ಸೊ ಲಕ್ಕಿದ್ದವರಿಗೆ ಸಿಕ್ಕಿದ ಐಟಮ್, ಕಾರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅಥವಾ ಮನೆ ಆಗಿರ್ಬೋದು, ಎಲ್ಲರಿಗೂ ಸಿಕ್ಕಿದೆ. ಲಕ್ಕಿದ್ದವರಿಗೆ ಸಿಕ್ಕಿದೆ. ಹಾಗೆ ಈ ಸ್ಕೀಮಲ್ಲಿ ಒಂದು ರೂಲ್ಸ್ ಕೂಡ ಇತ್ತು. ಹೇಗೆ ಅಂದರೆ, ನಾವು 2 ಇಯರ್ಸಿಗೆ ಎಷ್ಟು ಪೇಮೆಂಟ್ ಮಾಡಿರ್ತೇವೆ ನೋಡಿ, ಆ ಫುಲ್ ಅಮೌಂಟ್ ನಮಗೆ ಇವರು ಕೊಡಲ್ಲ. ಅದರ ಬದಲಾಗಿ ನಾವು ಅರ್ಧ ಅಮೌಂಟಿಂದ ಪರ್ಚೇಸ್ ಮಾಡಬೇಕು. ಅರ್ಧ ಅಮೌಂಟ್ ನಮಗೆ ಇವರು ರಿಟರ್ನ್ ಮಾಡ್ತಾರೆ. ಸೊ ಈ ರೀತಿ ಈ ಸ್ಕೀಮ್ನ ರೂಲ್ಸ್ ಆಗಿತ್ತು. ಇದು ಸ್ಟಾರ್ಟಿಂಗಲ್ಲಿ ಇವರು ಹೇಳಿಡ್ತಾರೆ. ಇನ್ನು 2 ಇಯರ್ಸ್ ತನಕ ಏನು ನಮಗೆ ಪ್ರೈಸ್ ಸಿಗದೆ ಹೋದರೆ ನಾವು ಈ ರೀತಿ ಬಂದು ಇಲ್ಲಿ ನೋಡಿಕೊಂಡು ನಾವು ಕಟ್ಟಿರುವಂಥ ಅಮೌಂಟಿಗೆ ಇಲ್ಲಿ ಬಂದು ಐಟಮನ್ನು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫರ್ನಿಚರ್ಸ್ಗಳ ಪ್ರೈಸ್ ಕೂಡ ಇಲ್ಲಿವರೆ ಹಾಕಿರ್ತಾರೆ. ಒಂದು ಕಾರ್ಡಿಗೆ 24,000. ನಾವು ಕಟ್ಟಿರುವಂತಹ 2 ಇಯರ್ಸ್ ಅಮೌಂಟ್ ಕೂಡ ಇಷ್ಟೇ ಆಗಿರುತ್ತೆ, 24,000 ಆಗಿರುತ್ತೆ. ಹಾಗೆ ನೋಡಿ, ಇದು ಡ್ರೆಸ್ಸಿಂಗ್ ಟೇಬಲ್ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಹಾಗೆ 24,000 ಒಂದು ಕಾರ್ಡಿಗೆ. ಇದರ ಪ್ರೈಸ್ ನೋಡಿ, ತುಂಬ ಸ್ಪೇಸ್ ಕೂಡ ಇದರಲ್ಲಿ ಇತ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಐಟಮ್ ಕೂಡ ನಿಮಗೆ ಸಿಗುತ್ತೆ. ಸೊ ನಮಗೆ ಯಾವುದೇ ರೀತಿಯ ಪ್ರೈಸ್ ಸಿಗದೆ ಹೋದರೆ ಲಾಸ್ಟ್ ಎಂಡಿಂಗಲ್ಲಿ ನಾವು ಈ ಥರ ಬಂದು ಇಲ್ಲಿ ನಾವು ನಮ್ಮ ಅಮೌಂಟಿಗೆ ನಾವು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ, ಇಲ್ಲಿ 4 ಚೇರ್ ಇರುವಂತಹ ಡೈನಿಂಗ್ ಟೇಬಲ್. ಇದು ಕೂಡ ತುಂಬಾ ಚೆನ್ನಾಗಿತ್ತು ಐಟಮ್. ನೋಡಿ, ಚಿಕ್ಕ ಚಿಕ್ಕ ಫ್ಯಾಮಿಲಿ ಎಲ್ಲ ಇರ್ತಾರಲ್ವ, ಅವರಿಗಿದು ಬೆಸ್ಟ್ ಈ ಡೈನಿಂಗ್ ಟೇಬಲ್. ನೋಡ್ಲಿಕ್ಕೆ ಕೂಡ ತುಂಬ ಕ್ಯೂಟ್ ಆಗಿದೆ. ಸೊ ನೋಡ್ಬೋದು. ಹಾಗೆ ಇಲ್ಲಿ ಬಂದ್ಬಿಟ್ಟು ತುಂಬ ಜನ ಇದ್ದರು. ಹಾಗೆ ಇಲ್ಲಿ ಒಂದು ಕ್ಯೂಟ್ ಆಗಿರುವಂಥ ಕಾಟ್ ಕೂಡ ಇತ್ತು. ಇದಕ್ಕೆ ತುಂಬಾ ಡಿಮ್ಯಾಂಡ್ ಇತ್ತು. ತುಂಬ ಜನರು ಕೂಡ ಇದನ್ನೇ ಪರ್ಚೇಸ್ ಮಾಡ್ತಾ ಇದ್ರು. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಎಲ್ಲ ಪರ್ಚೇಸ್ ಮಾಡಲಿಕ್ಕೇ ಬಂದಿದ್ದು, ಅವರವರ ಅಮೌಂಟಿಗೆ ಪರ್ಚೇಸ್ ಮಾಡಲಿಕ್ಕೇ ಇವರು ಕೂಡ ಬಂದಿದ್ದು. ಎಲ್ಲ ನಿಮಗೆ ಇಲ್ಲಿ ಐಟಮ್ ಕೂಡ ಸಿಗ್ತಾ ಇತ್ತು. ಸೊ ಟಿ ವಿ ಆಗಿರ್ಬೋದು, ವಾರ್ಡ್ರೂಮ್ ಆಗಿರ್ಬೋದು, ಅಥವಾ ಇನ್ನು ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಕೂಡ ಇವರ ಹತ್ರ ಸಿಕ್ಕಿದೆ. ಅಂದರೆ ನಮ್ಮ ಅಮೌಂಟಿಗೆ ನಾವು ಯಾವುದು ಪರ್ಚೇಸ್ ಮಾಡಬೇಕು ಅದು ಇಲ್ಲಿ ನಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫ್ರಿಡ್ಜ್ ಕೂಡ, ಡಬಲ್ ಡೋರ್ ಫ್ರಿಡ್ಜ್ ಕೂಡ ಇದೆ. ಹಾಗೆ ವಾಷಿಂಗ್ ಮಿಷಿನ್ ಕೂಡ ಇದೆ. ವಾಷಿಂಗ್ ಮಿಷಿನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ, ಇದು ಸೆಮಿ ವಾಷಿಂಗ್ ಮಿಷಿನ್. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಸೊ ಇದರ ಕೆಪಾಸಿಟಿ ಎಷ್ಟು ಅಂತ ಗೊತ್ತಿಲ್ಲ. ಸೊ ಅದರಲ್ಲಿ ಕೂಡ ಇರಲಿಲ್ಲ. ಸೊ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಸೆಮಿ ವಾಷಿಂಗ್ ಮಿಷಿನ್. ಸೊ ಈಗ ಎಲ್ಲರ ಹತ್ರ ಇರೋ ಆಟೋಮೆಟಿಕ್ಕೆ. ಸೊ ಇದು ಗ್ಲೋಮಾ ಅಂತ ಹೇಳಿ ನೋಡ್ಬೋದು ನೀವು. ನಾನಿದು ಫಸ್ಟ್ ಟೈಮ್ ಇದರ ಹೆಸರು ಕೇಳ್ತಾ ಇರೋದು. ಹಾಗೆ ಇಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕೂಡ ಇತ್ತು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇದರ ಕೆಪಾಸಿಟಿ ಬಂದು 8.5 kg. ಸೊ ನೀವಿಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇದು ಒಂದು ಕಾರ್ಡಿಗೆ 24,000. ಈ 2 ವಾಷಿಂಗ್ ಮಿಷಿನ್ ಕೂಡ ಒಂದು ಕಾರ್ಡಿಗೆ 24,000. ಹಾಗೆ ಇಲ್ಲಿ ಕೂಲರ್ ಕೂಡ ಇತ್ತು. ಇದು ನಿಮಗೆ ಅರ್ಧ ಅಮೌಂಟಿಗೆ ಸಿಗುತ್ತೆ. 24,000ನಿಂದ ಅರ್ಧ ಅಮೌಂಟಿಗೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ಇಲ್ಲಿ ಫ್ರಿಡ್ಜ್ ಕೂಡ ಇತ್ತು, ಡಬಲ್ ಡೋರ್ ಫ್ರಿಡ್ಜ್. ಇದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಇದರ ಕಂಪನಿ ಬಂದುಬಿಟ್ಟು BPL ಕಂಪನಿ ಆಗಿತ್ತು. ಸೊ ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿತ್ತು. ಇದರ ಪ್ರೈಸ್ ಬಂದುಬಿಟ್ಟು 26,000. ಇದಕ್ಕೆ ನಾವು ಎಕ್ಸ್ಟ್ರಾ 2,000 ಪೇಯನ್ನು ಮಾಡಬೇಕು. ಸೊ ನಮಗೆ ಇದು ಬೇಕು ಅಂತ ಅಂದರೆ ನಾವು ಇದಕ್ಕೆ ಎಕ್ಸ್ಟ್ರಾ ಅಮೌಂಟನ್ನು ಕಟ್ಟಬೇಕಾಗತ್ತೆ. ನೋಡಿ, ಈ ಫ್ರಿಜ್ಜಲ್ಲಿ ಎಕ್ಸ್ಟ್ರಾ ಒಂದು ಏನೋ ಇತ್ತು. ಸೊ ಇದನ್ನು ನೋಡ್ತಾ ಇದ್ದೆ, ನನಗೇನು ಇದು ಗೊತ್ತಾಗಿಲ್ಲ. ಹಾಗೆ ನಿಮಗೆ ಇದು ಗೊತ್ತಾದರೆ ಕಮೆಂಟ್ ಮಾಡಿ. ಸೊ ತುಂಬ ಚೆನ್ನಾಗಿದೆ ಫ್ರಿಜ್ ಕೂಡ. ಸ್ಪೇಸ್ ಕೂಡ ಉಂಟು. ನಾರ್ಮಲ್ ಎಷ್ಟು ಸ್ಪೇಸ್ ಇರುತ್ತೆ ಅಷ್ಟು ಸ್ಪೇಸ್ ಕೂಡ ಇದೆ ಫ್ರಿಜ್ಜಲ್ಲಿ. ಹಾಗೆ ಇಲ್ಲಿ ಸೋಫಾ ಸೆಟ್ ಕೂಡ ಇತ್ತು. ಇದು ಕೂಡ ಹಾಗೆಯೇ ಒಂದು ಕಾರ್ಡಿಗೆ 24,000 ಸೋಫಾ. ಇದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಏನು ನಾವು ಕಟ್ಟಬೇಕಂತಿಲ್ಲ. ಸೊ ಇದು ನಮ್ಮ ಅಮೌಂಟಿಗೆ 24,000ಗೆ ನಮಗೆ ಇದು ಸಿಗುತ್ತೆ. ಅವರು ಕೂಡ ಡೆಲಿವರಿ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿತ್ತು. ಐಟಮ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಸೊ ನೀವು ಇಲ್ಲಿ ನೋಡ್ಬೋದು. ಈ ಡೈನಿಂಗ್ ಟೇಬಲ್ ಕೂಡ ಪ್ರೈಸ್ 24,000. ತುಂಬ ಚೆನ್ನಾಗಿದೆ. ಸೊ ನಾನು ಆವಾಗಲೇ ತೋರಿಸಿದೆ ನಿಮಗೆ. ಇದು
ಸೊ ಈಗ ನೋಡಿ ಇದು ಕ್ಲಿಯರ್ ಕಾಣ್ತಾ ಇದೆ. 24,000 ಇದರ ಪ್ರೈಸ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಈ ಚಿಕ್ಕ ಫ್ಯಾಮಿಲಿಯವರಿಗೆಲ್ಲ ಇದು ತುಂಬ ಬೆಸ್ಟ್. ಇದು ತುಂಬ ಚೆನ್ನಾಗಿ ಕೂಡ ಇದೆ. ಹಾಗೆ ನೋಡಲಿಕ್ಕೆ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಡೈನಿಂಗ್ ಟೇಬಲ್ ನೋಡ್ಬೋದು ನೀವಿಲ್ಲಿ. ಹಾಗೆ ಸೋಫಾದಲ್ಲಿ ಕೂಡ 2 ಕಲರ್ಸ್ ಕೂಡ ಇದೆ. ಹಾಗೆ ಇಲ್ಲಿ ಬಂದುಬಿಟ್ಟು ವಾರ್ಡ್ರೋಬ್ ತುಂಬ ಚೆನ್ನಾಗಿದೆ. ಡ್ರೆಸ್ಸಿಂಗ್ ಟೇಬಲ್ ಜೊತೆಗೆ ಈ ವಾರ್ಡ್ರೋಬ್ ಕೂಡ ಸಿಗುತ್ತೆ 24,000ಗೆ. ಸೊ ನೀವಿಲ್ಲಿ ನೋಡ್ಬೋದು ಸ್ಪೇಸಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು ತುಂಬಾ ಒಂದು ಚೆನ್ನಾಗಿರುವಂತಹ ವಾರ್ಡ್ರೋಬು. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದಕ್ಕೆ ಸಿಗುತ್ತೆ 24,000ಗೆ. ಹಾಗೆ ಈ ಸ್ಕೀಮಲ್ಲಿ ನೀವೇನಾದರೂ ಇದ್ದರೆ ಕಮೆಂಟಲ್ಲಿ ಹೇಳ್ಬೋದು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹೇಳ್ಬೋದು. ವಿಷನ್ ಟು ಇಂಡಿಯಾ ಸ್ಕೀಮ್ ಹೇಗೆ ಅಂತ ಅದರ ಬಗ್ಗೆ ಹೇಳ್ಬೋದು ಹೇಗೆ ಅಂತ. ಹಾಗೆ ಇವರು ಇನ್ನು ವಿಷನ್ 3 ಸೀಸನ್ ಕೂಡ ಸ್ಟಾರ್ಟ್ ಮಾಡ್ತಾರಂತ ಹೇಳ್ತಾರೆ, ಬಟ್ ಯಾವಾಗಂತ ಗೊತ್ತಿಲ್ಲ. ಮೇ ಬಿ ಸ್ಟಾರ್ಟ್ ಮಾಡುವಾಗ ಇವರು ಅಪ್ಡೇಟ್ ಕೂಡ ಕೊಡ್ಬೋದು. ಇವರ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಯೂಟ್ಯೂಬ್ ಪೇಜ್ ಕೂಡ ಇದೆ. ಸೊ ಅದರಲ್ಲಿ ಇವರು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಸೊ ಅದರ ಸಲುವಾಗಿ ನಾನು ಕೂಡ ನಿಮ್ಮ ಹತ್ರ ಹೇಳಿದ್ದು 3 ಸೀಸನ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿ. ಸೊ ಇವರಿಗೆ ತುಂಬ ಜನ ಮೆಸೇಜ್ ಕೂಡ ಮಾಡ್ತಿರ್ತಾರೆ 3 ಸೀಸನ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ. ಸೊ ಹಾಗೆ ಈ ಕಾಟ್ ನೋಡಿ ತುಂಬ ಚೆನ್ನಾಗಿದೆ. ಇದರಲ್ಲಿ ವಿತ್ ಡ್ರಾವರ್ ಕೂಡ ಇದೆ. 2 ಡ್ರಾವರ್ ಕೂಡ ಇದರಲ್ಲಿದೆ. ತುಂಬ ಚೆನ್ನಾಗಿದೆ. ನೋಡಲಿಕ್ಕೆ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನೋಡ್ಬೋದು ನೀವಿಲ್ಲಿ. ಇದಕ್ಕೆ ನಾವು ಎಕ್ಸ್ಟ್ರಾ ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಇದಕ್ಕೆ 26,000 ಇದಕ್ಕೆ ಅಮೌಂಟ್ ಆಗುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ 2,000 ಅಮೌಂಟನ್ನು ಪೇ ಮಾಡ್ಕೋಬೇಕು. ಸೊ ಇದಕ್ಕೆ ನಾವು 24,000 ನಿಮಗೆ ಸಿಗೋದಿಲ್ಲ. ಹಾಗಾಗಿ ನಾವು ಇದಕ್ಕೆ ಎಕ್ಸ್ಟ್ರಾ ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಇದರಲ್ಲಿ ಕೂಡ ಸ್ವಲ್ಪ ಸ್ಪೇಸ್ ಕೂಡ ಇದೆ. ಹಾಗೆ ಡ್ರಾವರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಸ್ಪೇಸ್ ಕೂಡ ಇದರಲ್ಲಿ ಕೂಡ ಚೆನ್ನಾಗಿದೆ ಸ್ಪೇಸ್ ಕೂಡ. ಸೊ ನೀವು ಇಲ್ಲಿ ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂಥ ಕಾಟ್ ಇದು 26,000ಗೆ. ನಾವು ಕಟ್ಟಿದಂಥ ಅಮೌಂಟಿಗೆ ನಾವು ಎಕ್ಸ್ಟ್ರಾ ಅಮೌಂಟನ್ನು ಇದಕ್ಕೆ ಕಟ್ಟಬೇಕಾಗುತ್ತೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಕೂಡ. ಹಾಗೆ ನಾನು ಕೂಡ ಇಲ್ಲಿ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿದ ಆದಮೇಲೆ ಇವರ ಹತ್ರ ಹೋಗಿ ಬಿಲ್ಲನ್ನು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಬಿಲ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಈ ಬಿಲ್ಲನ್ನು ನಾವು ಕೇರ್ಫುಲ್ಲಾಗಿ ಇಡಬೇಕು. ಸೊ ಇವರ ಡೆಲಿವರಿ ಬರುವಾಗ ನಾವು ಈ ಬಿಲ್ಲನ್ನು ಇವರಿಗೆ ತೋರಿಸ್ಬೇಕಾಗತ್ತೆ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.